ಗ್ರಹಚಾರ ಕೆಟ್ಟರೆ ಗ್ರಹದೋಷವಿದೆಯಂತೆ. ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ. ಟೈಮ್ ಸರಿ ಇಲ್ಲ, ಗ್ರಹಚಾರ ಸರಿ ಇಲ್ಲ, ಕುಜದೋಷ ಇದೆ, ಕೇತು ರಾಹು ನಮ್ಮ ದೆಸೆಯಲ್ಲಿ ಬಂದು ಈಗ ಸಿಕ್ಕಾಪಟ್ಟೆ ಸಮಸ್ಯೆಗಳು ಮಾಡ್ತಾ ಇದ್ದಾರೆ. ಶನಿ ದೆಸೆ ಶುರುವಾಗಿದೆ, 7.5 ಆಗಿದೆ. ಯಾವ ಕೆಲಸನೂ ನಮಗೆ ಕೈ ಹತ್ತುತ್ತಲ್ಲ. ಏನು ಬಿಸ್ನೆಸ್ ಮಾಡಿದ್ರು ಲಾಸ್. ಇನ್ನು ಗಂಡ ಹೆಂಡತಿ ಜಗಳ ನಿಲ್ತಾನೆ ಇಲ್ಲ. ಇನ್ನು ಮಕ್ಕಳುಗಳು ಅವರಿಂದ ಏನೋ ಒಂದು ಸರಿ ಹೋಗುತ್ತೆ ಅಂತ ಅನ್ಕೊಂಡಿರ್ತಾರೆ, ಅದು ಕೂಡ ಆಗ್ತಿರಲ್ಲ. ಹಾಗಾದ್ರೆ ಟೈಮ್ ಸರಿ ಇಲ್ವಾ, ಗ್ರಹಗಳು ಸರಿ ಇಲ್ವಾ, ಅಥವಾ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರೋ ಕರ್ಮಗಳು ಸರಿ ಇಲ್ವಾ? ಯಾವ್ದು ಸರಿ ಇಲ್ಲ? 770 ಲಕ್ಷ ಕಿಲೋಮೀಟರ್ ದೂರ ಇರುವಂತ ಗ್ರಹ ನಿಮ್ಮನ್ನ ಪ್ರಭಾವ ಬೀರಿ ಕಷ್ಟಕ್ಕೆ ಒಳಗಾಗಿಸ್ತಾ ಇದ್ದಾರೆ. ಜ್ಯೋತಿಷಿಗಳ ಪ್ರಕಾರ, ನಿಮ್ಮ ಜಾತಕದ ಪ್ರಕಾರ ಸಮಸ್ಯೆಗಳು ಹೆಚ್ಚಾಗಿದೆ. ಯಾಕೆ ಅಂದ್ರೆ ಕೇತು, ಕುಜದೋಷ, ರಾಹುಗಳು ಈ ತರ ಎಲ್ಲ ನಿಮಗೆ ಸಮಸ್ಯೆಗಳಾಗ್ತಾ ಇದೆ. ಅವರಿಂದ ನಿಮಗೆ ತೊಂದರೆಗಳಾಗ್ತಾ ಇದೆ. 770 ಲಕ್ಷ ಕಿಲೋಮೀಟರ್ ದೂರ ಇರುವಂತ ಗ್ರಹಗಳು ನಿಮ್ಮನ್ನ ಪ್ರಭಾವ ಬೀರ್ತಾ ಇದ್ದಾರೆ ನಿಮ್ಮ ಸಮಸ್ಯೆಗಳಿಗೆ. ಇಷ್ಟು ಗ್ರಹಗಳಿಗೆ ಅಧಿಪತಿ ಯಾರು ಇದ್ದಾರಾ? ಅಥವಾ ಇಷ್ಟು ಗ್ರಹಗಳನ್ನ ಕಂಟ್ರೋಲ್ ಮಾಡೋರು ಯಾರು ಇದ್ದಾರಾ? ಯಾರು ಇದಕ್ಕೆ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಈ ರೀತಿ ಪ್ರಶ್ನೆಗಳಿಗೆ ಉತ್ತರ ಹುಡುಕಬಹುದು. ಅದು ಕೂಡ ನಿಮ್ಮ ಊಹಾಪೋಹಗಳಿಗೆ ಸಿಗುತ್ತೆ. ಸೂರ್ಯದೇವ ಇರಬಹುದು, ಇವನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ಅಂತ. ಅವನಿಗೂ ಸೂರ್ಯಗ್ರಹಣ ಆಗುತ್ತೆ, ಅವನು ಕಷ್ಟ ಅನುಭವಿಸ್ತಾನೆ. ಇನ್ನ ಮಂಗಳ ಗ್ರಹ, ಬುಧ ಗ್ರಹ, ಶನಿ ಗ್ರಹ, ಶುಕ್ರ, ಕುಜ, ರಾಹು, ಕೇತು ಇವರೆಲ್ಲ ಯಾಕೆ ನಮ್ಮ ಜಾತಕದ ಮನೆಗಳಲ್ಲಿ ಬಂದು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ? ಯಾಕೆ ಲಗ್ನದಲ್ಲಿ ಕುಜ ಬಂದು ಕೂತಿದ್ದಾನೆ, ರಾಹು ಕೂತಿದ್ದಾನೆ, ಕೇತು ಬಂದು ಕೂತ್ಕೊಂಡು ನಿಮ್ಗೆ ಯಾಕೆ ಆ ತರ ಜಾತಕ ಪಡ್ಕೊಂಡ್ರಿ? ಇದಕ್ಕೆ ಉತ್ತರ ಹಿಂದಿನ ಪೂರ್ವ ಜನ್ಮದಲ್ಲಿ ಮಾಡಿರೋ ಕರ್ಮಗಳು ಅಥವಾ ಅಜ್ಞಾನದಲ್ಲಿ ಮಾಡಿರುವಂತ ಜೀವನ ಶೈಲಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಏನೋ ಮಾಡಿದೀವಿ, ಏನೋ ಬದುಕಬೇಕು, ಜೀವನ ಮಾಡಬೇಕು ಅಂತ ಮಾಡ್ಬಿಡೋದು, ಯಾವುದೇ ಅರಿವೇ ಇಲ್ಲ. ಇತ್ತೀಚೆಗೆ ಈ ರೀತಿ ಸಮಸ್ಯೆಗಳು ಬಂದಾಗ ಯಾವ ಜ್ಯೋತಿಷಿ ಅವಶ್ಯಕತೆ ಇಲ್ಲ, ಏನೋ ಅವಶ್ಯಕತೆ ಇಲ್ಲ. ನಮ್ಮ ದೇಹ ಪಂಚಭೂತಗಳಲ್ಲಿ ರಚನೆಯಾಗಿದೆ, ಪಂಚತತ್ವಗಳು. ಈ ತತ್ವಗಳು ಇಂಬ್ಯಾಲೆನ್ಸ್ ಆಗಿರುತ್ತೆ. ಹಾಗಾಗಿ ನೀವು ಥೆರಪಿಗಳನ್ನ ಮಾಡ್ಕೊಳ್ಳಿ, ಕಲರ್ ಥೆರಪಿ ಮಾಡ್ಕೊಳ್ಬಹುದು. ಅದರಿಂದ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಈ ರೀತಿ ಸಾಕಷ್ಟು ಪರಿಹಾರಗಳು, ಜ್ಯೋತಿಷಿಗಳು ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ಸೊಲ್ಯೂಷನ್ ಸಿಗ್ತಿಲ್ಲ, ಪರಿಹಾರ ಆಗ್ತಿಲ್ಲ. ಪರಿಹಾರ ಆಗಿದೆ ಅನ್ನೋರಿಗೆ ಒಳ್ಳೇದಾಗ್ಲಿ. ಪರಿಹಾರ ಏನೂ ಸಿಕ್ಕಿಲ್ಲ, ನನ್ನ ಹಣ ವೆಚ್ಚ ಆಯ್ತು, ಬೇರೆ ಏನಪ್ಪ ಮಾಡೋದು ಅಂತ ಗೊತ್ತಾಗ್ತಲ್ಲ, ಎಲ್ಲ 64, 74 ಪರಿಹಾರಗಳನ್ನ ಮಾಡಿದೀವಿ, ಯಾವುದು ಕೂಡ ನನಗೆ ಸೊಲ್ಯೂಷನ್ ಆಗಿಲ್ಲ ಅನ್ನೋರಿಗೆ ಶಾಶ್ವತವಾದ ಪರಿಹಾರ, ಪೂರ್ವ ಜನ್ಮ, ಇಂದಿನ ಜನ್ಮ, ಇಂದಿನ ಪರಿಸ್ಥಿತಿಯ ಎಲ್ಲ ಅನುಭವಗಳ ಕೌನ್ಸಿಲಿಂಗ್ ಮಾಡಿ, ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ, ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ನಿಮ್ಮ ಕರ್ಮ ಸಿದ್ಧಾಂತವನ್ನ ಯಾವ ರೀತಿ ನೀವು ಪಾಲನೆ ಮಾಡಬೇಕು, ಅನುಕರಣೆ ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ತೇನೆ. ಇದರಿಂದ ನಿಮ್ಮ ಅನುಭವಗಳಲ್ಲಿ ಆಗಿರೋ ಅಷ್ಟು ಕಷ್ಟ, ನೋವು ಎಲ್ಲದನ್ನು ಕೂಡ ನೀವು ಕರ್ಮ ಸಿದ್ಧಾಂತದಲ್ಲಿ ಪರಿಹಾರ ಮಾಡ್ಕೊಳ್ಬಹುದು. ಶಾಶ್ವತವಾದ ಪರಿಹಾರ. ಈ ರೀತಿ ಶಾಶ್ವತವಾದ ಪರಿಹಾರ, ಮಾರ್ಗದರ್ಶನ
ನಮ್ಮ ಬದುಕಲ್ಲಿ ಆಗಿರುವ ಅನುಭವಗಳಿಗೆ ಗೊಂದಲಗಳಿದೆ, ಅವಶ್ಯಕತೆ ಇದೆ ಈ ಮಾರ್ಗದರ್ಶನ ಅನ್ನೋರು ನಿಮ್ಮ ಸುತ್ತಮುತ್ತಲ ಯಾರಿಗೆ ಆಗಿರ್ಬೋದು, ನಿಮ್ಮ ಸ್ನೇಹಿತರು, ಬಂಧುಗಳು, ಎಲ್ಲರಿಗೂ ಕೂಡ ಆದಷ್ಟು ಈ ಕರ್ಮ ಸಿದ್ಧಾಂತವನ್ನ ಪಾಲನೆ ಮಾಡುವ ಜಾಗೃತ ಮನೋಭಾವ ಬೆಳೆಸೋದಿಕ್ಕೆ ನೀವೆಲ್ಲರೂ ಕೂಡ ಸೇತುವೆ ಕಟ್ಟಬೇಕು ಅಂತ ನನ್ನ ಪ್ರಾರ್ಥನೆ. ನಿಮ್ಮ ಪ್ರಯತ್ನಗಳು, ಪರಿಹಾರಗಳು, ಗೊಂದಲಗಳನ್ನ ಕರ್ಮ ಸಿದ್ಧಾಂತದ ಮಾರ್ಗದರ್ಶನದಲ್ಲಿ ಸರಿಯಾದ ಸತ್ಕರ್ಮಗಳ ದಾರಿಗಳಲ್ಲಿ ಮುಂದಿನ ಜೀವನವನ್ನ ನೆಮ್ಮದಿಯಾಗಿ ಬದುಕನ್ನ ಕಟ್ಕೊಳ್ಳೋದಿಕ್ಕೆ, ಹಾಗೆ ಮುಂದಿನ ಜನ್ಮದ ಸರಿಯಾದ ಪರಿಪಕ್ವವಾದ ಜನ್ಮಕ್ಕೆ ನೀವು ಕಾಲಿಡ್ಲಿಕ್ಕೆ ಕರ್ಮ ಸಿದ್ಧಾಂತ ಎಲ್ಲ ಯುಗಗಳಲ್ಲೂ ಶಾಶ್ವತವಾಗಿರುವಂತ ಪರಿಹಾರ. ನನ್ನ ಆಧ್ಯಾತ್ಮ ಗುರುಗಳಿಗೆ, ಮೂಲ ಗುರುಗಳಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ನೆಮ್ಮದಿಯ ಭವಿಷ್ಯಕ್ಕೆ ರಿಯಲ್ ಲೈಫ್ ವೇದಿಕೆ. ಧನ್ಯವಾದಗಳು.